ಒಂಥರ ಡ್ರೀಮ್ ಕಮಿಂಗ್ಸ್ ಟ್ರೂ ಅಂತಾರಲ್ಲ, ತುಂಬ ಜನ ಕೇಳ್ತಾ ಇದ್ರಿ. ಆ್ಯಂಡ್ ಏನಾದರೂ ಒಂದು ಮಾಡಿ ಟ್ರೈ ಮಾಡಿ ಅದಾದಮೇಲೆ ಅದು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅದೆಲ್ಲ ಗೊತ್ತಿಲ್ಲ, ಟ್ರೈ ಮಾಡೋದಕ್ಕೂ ನನಗೆ ಅನಿಸಲ್ಲ. ಸೊ ಕಿಚನಲ್ಲಿ ಕುಕ್ ಮಾಡ್ಬೋದು, ಕೂತ್ಕೋಬೋದು, ಮಾತಾಡ್ಬೋದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ತುಂಬ ದಿನದಿಂದ ಸ್ಟುಡಿಯೋ ಸೆಟಪ್ ಆಗಿತ್ತು, ರೆಡಿ ಆಗಿತ್ತು, ಬಟ್ ಆದರೆ ಅದ್ರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ತುಂಬ ಐಟಮ್ಸ್ ಬರಬೇಕಾಗಿತ್ತು. ಮತ್ತು ಈ ವಿಡಿಯೋದಲ್ಲಿ ಏನೇನು ಐಟಮ್ಸ್ ತರಿಸಿದ್ದೀನಿ ಆ್ಯಂಡ್ ಯಾವುದ್ಯಾವುದನ್ನು ಇನ್ನೂ ಬರಬೇಕು, ಮತ್ತು ಇನ್ನೂ ಯಾವ ಥರ ಸೆಟಪ್ ಆಗಿದೆ, ಮತ್ತು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಯಾವ ಥರ ಬರುತ್ತೆ, ಯಾಕೆ ಮಾಡ್ತಾಯಿದ್ದೀನಿ, ಯಾಕೆ ಇದನ್ನು ರೆಡಿ ಮಾಡಿದ್ದೀನಿ ಆ್ಯಂಡ್ ಎಲ್ಲಿದ್ದೀನಿ ಅನ್ನೋದನ್ನು ಬಿಟ್ಟು ಇನ್ನು ಎಲ್ಲ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಸ್ಟುಡಿಯೋ ಸೆಟಪ್ ಮಾಡೋದಕ್ಕೆ ತುಂಬ ಕಾಸ್ಟ್ ಬೇಕು, ಮತ್ತು ನನ್ನ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಆಗಿ ಇದನ್ನೆಲ್ಲ ಇಲ್ಲಿ ತನಕ ತಗೋ ಬಂದಿದ್ದೀನಿ ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ. ಹೋಗ ನೋಡಿ. ದಿಸ್ ಇಸ್ ಮೈ ಸ್ಟುಡಿಯೋ. ಸೊ ಇದೊಂದು 1 RK ಮನೆ. 1 RK ಡ್ರೆಸ್ಸಸ್ ಗೊತ್ತು, ವಾಶ್ರೂಮ್, ಹಾಲ್, ದೊಡ್ಡ ಹಾಲ್ ಇರುತ್ತೆ. ಸೊ ಅದಾದಮೇಲೆ ಒಳಗಡೆ ಈ ಥರ ಒಂದು ಸೂಪರ್ ಆಗಿರೋ ಒಂದು ವಿಂಡೋ ಇರುತ್ತೆ. ದಟ್ಸ್ ನನ್ನ ಮೇಯ್ನಾಗಿ ಈ ವಿಂಡೋ ನೋಡಾದ್ಮೇಲೆ ನನಗೆ ತುಂಬಾ ಇಷ್ಟ ಆಗೋಯ್ತು. ಏನಕ್ಕೆ ಅಂದರೆ ಆ ವ್ಯೂ ಸೂಪರ್ ಆಗಿರುತ್ತೆ. ಫ್ರಿಡ್ಜ್, ಸೊ ಮೇಯ್ನಾಗಿ ಈ ಸ್ಟುಡಿಯೋಗೆ ಯಾಕೆ ಫ್ರಿಡ್ಜ್ ಅಂದರೆ, ಮನೆ ಬಿಟ್ಟು ಹೊರಗಡೆ ಬಂದಿದ್ದೀನಿ. ಏನಕ್ಕೆ ಅಂದರೆ ತಿರ್ಗಾ ಮನೆಗೆ ಹೋಗೋದೇ ಇಲ್ಲ ಅಂತ ಹೇಳಿದ್ದೀನಿ. ಏನಾದರೂ ಒಂದು ಮಾಡಿ ಟ್ರೈ ಮಾಡಿ ಅದಾದಮೇಲೆ ಏನೋ ಒಂದು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅದೆಲ್ಲ ಗೊತ್ತಿಲ್ಲ, ಟ್ರೈ ಮಾಡೋದಂತ ನನಗೆ ಅನಿಸಲ್ಲ. ಸೊ ಆ ಕಾರಣಕ್ಕೆ ನನಗೇನಾದರೂ ಐಟಮ್ಸ್ ಬೇಕು ಏನೋ ತಗೋಬೇಕು ಅಂದರೆ ಅದನ್ನು ಸ್ಟೋರ್ ಮಾಡಿಡೋದಕ್ಕೆ ಫ್ರಿಡ್ಜ್ ಇದೆ. ಸೊ ಕಂಪ್ಲೀಟ್ಲಿ ಅಡುಗೆ ಮಾಡೋಕ್ಕೆ ಬರಲ್ಲ, ಕಲಿತಾ ಇದ್ದೀನಿ. ಸೊ ಇದು ನಾರ್ಮಲ್, ಬಟ್ ಆದರೆ ಏನಿದೆ ಇದರಲ್ಲಿ, ಐಸ್ ಕ್ರೀಮು, ಚಾಕ್ಲೇಟು, ಮೊಟ್ಟೆ, ಚಿಕನ್ನು, ತರಕಾರಿ, ಫ್ರೂಟ್ಸು, ಇದು ಯಾವ್ಯಾವ ಐಟಮ್ ಅಂತ ಗೊತ್ತಿಲ್ಲ. ಬಟ್ ನಾನಂತೂ ಅಂದ್ಕೊಂಡಿದ್ದೆ ನಮ್ಮನೆ ಫ್ರಿಡ್ಜ್ ಥರ ಇರಬಾರ್ದು ಅಂತ. ಬಟ್ ಆದರೆ ಏನು ಇರಬೇಕಾಗಿರೋ ಒಂದು ಪರಿಸ್ಥಿತಿ ಬಂತು. ಆ್ಯಂಡ್ ಇದು ಕಬೋರ್ಡ್ ಐಡಿಯಾನೇ ಇರಲಿಲ್ಲ ಆ್ಯಕ್ಚುಲಿ. ಸೊ ಏನಂದರೆ ಬಟ್ಟೆ ಸ್ಟೋರ್ ಮಾಡೋದಕ್ಕೆ ಒಂದು ಕಬೋರ್ಡ್ ಬೇಕಾಗಿತ್ತು, ಅದಕ್ಕೆ ನಾರ್ಮಲ್ ಕಬೋರ್ಡ್ ಹುಡುಕ್ತಾ ಇದೆ. ಬಟ್ ಯೂನಿಕ್ ಆಗಿರಲಿ, ಫಸ್ಟ್ ಮುಂಚೆ ಈ ಮನೆ ಹೇಗಿತ್ತು ಅನ್ನೋದನ್ನ ನಿಮಗೆ ಫೋಟೋ ಹಾಕಿರ್ತೀನಿ, ಇಲ್ಲ ವಿಡಿಯೋ ಹಾಕ್ತೀನಿ. ಈಗ ಹೇಗಿದೆ ಕಂಪ್ಲೀಟ್ಲಿ ಸುತ್ತ ನೀವು ನೋಡ್ಬೋದು, ಫುಲ್ ಕಂಪ್ಲೀಟ್ಲಿ ಒಂದು ಗ್ರೇ ಶೇಡಲ್ಲಿದೆ. ಆ್ಯಕ್ಚುಲಿ ಮನೆ ಇದ್ದು ಫುಲ್ಲು ಕಂಪ್ಲೀಟ್ಲಿ ಆರೆಂಜ್ ಸಮಥಿಂಗ್ ಏನೋ ಒಂಥರ ಅಸಹ್ಯವಾಗಿತ್ತು. ಅದಾದಮೇಲೆ ಗ್ರೇ ಕಲರಲ್ಲಿ ಪೇಂಟ್ ಮಾಡಿಸ್ತಿದ್ವಿ. ಅದು ಇಲ್ಲೇ ಗೂಗಲಲ್ಲಿ ಸರ್ಚ್ ಮಾಡಿ, ಗೂಗಲಲ್ಲಿ ಎಲ್ಲೋ ಸಮಥಿಂಗ್ ಏಷ್ಯನ್ ಪೇಂಟ್ಸ್ ಅನಿಸುತ್ತೆ, ಅವ್ರ ಹತ್ರ ಇದು ಮಾಡಿ ಅರೌಂಡ್ 10,000 ಆಯಿತು ಈ ಪೇಂಟ್ಗೆ ಕಂಪ್ಲೀಟ್ಲಿ. ಸೊ ಅರೌಂಡ್ 10,000 ಆಯಿತು ಕಂಪ್ಲೀಟ್ ಪೇಂಟ್ ಮಾಡೋಕ್ಕೆ ಈ 1 RK. ಯಾಕೆ ಅಂದರೆ ಸ್ವಲ್ಪ ಸ್ಪೇಷಿಯಸ್ ಆಗೈತೆ. ನಾನು ಇವಾಗ ಬೇಕಾದ್ರೆ ಮಲ್ಕೋಬೋದು ಪೀಸ್ಫುಲ್ಲಾಗಿ. ಸೊ ಮಲ್ಕೊಳ್ಳೋಕ್ಕೆ ಒಂದು ಜಾಗ ಅದಕ್ಕಂತ, ಯಾಕಂದರೆ ಇದೆಲ್ಲ ಒಂಥರ ಚಿಕ್ಕ ಡ್ರೀಮ್ ಆಗಿತ್ತು. ಸೊ ನನಗೆ ಈ ಕಾಟ್ ಹಾಕೊಂಡು ಮಲ್ಕೊಳ್ಳೋದು ಅದೆಲ್ಲ ಇಲ್ಲ, ಕೆಳಗಡೆ ಬೆಡ್ ಇರಬೇಕು, ಅದ್ರ ಮೇಲೆ ಜಾಗ ಇರಬೇಕು, ಸ್ಪೇಷಿಯಸ್. ಅದು ನನಗೆ ಇಷ್ಟ ಆಯಿತು. ಸ್ವಲ್ಪ ಪಕ್ಕದಲ್ಲಿ ಇನ್ನೊಂದು ಏನೋ ಸ್ಟೋರೇಜ್ ಬರುತ್ತೆ, ಒಂದು ಐಟನ್ನು. ಬಟ್ ಅದು ಸದ್ಯಕ್ಕೆ ವೈಫೈ ಮತ್ತು ಚಾರ್ಜಿಂಗ್ ಕೇಬಲ್ ಅದು ಇದು ಬ್ಲಾ ಇಟ್ಟಿದ್ದೀನಿ. ಸೋಫಾ, ಕಬೋರ್ಡ್ಗೆ ಆಮೇಲೆ ಬರ್ತೀನಿ ಲಾಸ್ಟ್ಗೆ, ಯಾಕಂದರೆ ಅದರಲ್ಲಿ ಸ್ಪೆಷಲ್ ಐಟಮ್ಸ್ ಎಲ್ಲ ಇದೆ. ಸೋಫಾ. ಸೊ ಈ ಜಾಗಕ್ಕೆ ಸ್ವಲ್ಪ ಲೈಟ್ ಕಲರ್, ಆ್ಯಕ್ಚುಲಿ ಬೇರೆ ಕಲರ್ ನೋಡಿದ್ವಿ, ಬಟ್ ಈ ಜಾಗಕ್ಕೆ ಲೈಟ್ ಕಲರ್ ಇರಬೇಕು. ಏನಕ್ಕೆ ಅಂದರೆ ಇದಿರೋ ಮ್ಯಾಟು ಕೂಡ ಈ ಗ್ರೇ ಶೇಡ್ ಇರೋದು, ಈ ಬೆಡ್ದು ಕವರ್ ಆಗಿರಲಿ, ಬೆಡ್ ಸ್ಪ್ರೆಡ್ ಆಗಿರಲಿ, ಎಲ್ಲ ಗ್ರೇ ಕಲರ್ ಇರೋದು. ಆ್ಯಂಡ್ ಇದೊಂಚೂರು ಯೂನಿಕ್ ಆಗಿರಲಿ ಅಂತ ಈ ಜಾಗಕ್ಕೆ ಇದೊಂದು ಹಾಕಿದ್ದೀನಿ. ಬಿಕಾಸ್ ಬರೋರೆಲ್ಲ ಇವಾಗ ನಾನೇ ಬಂದರೂ ಕೂಡ ಸ್ವಲ್ಪ ಕಾಲೇನಾದರೂ ಇದಾಗಿದ್ದರೆ ಈಸಿಯಾಗಿ ಹೋಗಿ ಬಿದ್ಕೋಬೋದು. ಆ ಒಂದು ಕಾರಣಕ್ಕೆ ಗ್ರೇ ಲೈಟ್ ಕಲರ್ಸ್. ಅದಾದಮೇಲೆ ಇದು ಲೈಟ್ ಕಲರ್ ಮತ್ತು ಈ ಟೇಬಲ್ ಸಮಥಿಂಗ್ ಇದು 10,000 ಅರೌಂಡ್ ಅಲ್ಲ, 10,000 ಅರೌಂಡ್ ಆಯಿತು. ಸೊ ಇದು 10,000 12,000 ಅರೌಂಡ್ ಆಗಿದೆ. ಆ್ಯಂಡ್ ಈ ಟೇಬಲ್ ಸಮಥಿಂಗ್ 4,000 ಅರೌಂಡ್ ಆಯಿತು. ಇದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು, ಇದು ಇಲ್ಲೇ ಮಾಡಿಸಿದ್ದು. ಸೊ ಬೇರೆ ಟ್ರೈಪಾಡ್ ತರಬೇಕು. ಮತ್ತು ಲೈಟ್, ಇನ್ನೊಂದು ಡಿಜಿಟೆಕ್ದೇನೋ ಆರ್ಡರ್ ಮಾಡೋದ ಅಂದ್ಕೊಂಡಿದ್ವಿ, ಡಿಜಿಟೆಕ್ ಆರ್ ಸಿಂಪ್ಲೆಕ್ಸ್. ಅದೊಂದು ಲೈಟ್ ಬಂತು ಅಂದರೆ ಪರ್ಫೆಕ್ಟ್ಲಿ ಸ್ಟುಡಿಯೋ ರೆಡಿ ಆಗೋಗುತ್ತೆ. ನನ್ನ ಐಟಮ್ಸ್ ಇಷ್ಟೇ, ನನ್ನ ಜಗತ್ತು. ಅದು ಬಿಟ್ಟರೆ ಕ್ಯಾಮರಾ ಹಿಂದೆ ಒಂದು ಜಗತ್ತೈತೆ ಅಷ್ಟೇ. ನನ್ನ ಪರ್ಸ್ನಲ್ ಲೈಫ್
ಅದು ಬಿಟ್ಟರೆ ನೆಕ್ಸ್ಟ್ ಕಿಚನ್. ಇದೇ ಕಿಚನ್, ಆ್ಯಕ್ಚುಯಲ್ ಕಿಚನ್. ಸೊ ಕಿಚನಲ್ಲಿ ಕುಕ್ ಮಾಡ್ಬೋದು, ಕೂತ್ಕೋಬೋದು, ಮಾತಾಡ್ಬೋದು. ಸೊ ನಾನು ನಾನ್ ವೆಜ್ ಪ್ರಿಯೆ. ಅದರಲ್ಲಿ ಫ್ರಿಜ್ಜಲ್ಲಿ ಚಿಕನ್ ಇದೆ, ಇಲ್ಲಿ ಮಟನ್ ಇದೆ. ಸೊ ನನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಏನಂತಾರೆ ಗೊತ್ತಾ, ಒಂದು ಕೋಟ್ ಇದೆ, ದುಡಿಯೋದು ಏನಕ್ಕೋಸ್ಕರ? ಚೆನ್ನಾಗಿ ತಿನ್ನೋಕ್ಕೋಸ್ಕರ. ತಿಂದೇ ಇರೋದಕ್ಕೆ ಯಾಕೆ ದುಡಿಬೇಕು? ಸೊ ಅದಕ್ಕೋಸ್ಕರ ಚೆನ್ನಾಗಿ ತಿಂತೀನಿ. ಅದರಲ್ಲಿ ಕಿಚನ್ ಇದೆಲ್ಲ ನಮ್ಮ ಇವರ ಪ್ಲ್ಯಾನ್ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಸೊ ಇವಾಗ ಇಷ್ಟೇ ನನ್ನ ಕಿಚನ್, ಇಷ್ಟೇ ಕಿಚನ್, ಇದು ಕಿಚನ್. ಯಾ ನೆಕ್ಸ್ಟ್ ಸೊ ಕಬೋರ್ಡಿಗೆ ಬರೋಣ. ಸೊ ಕಬೋರ್ಡ್ ಮೇಯ್ನಾಗಿ ಬಟ್ಟೆ ಸ್ಟೋರ್ ಮಾಡೋದಕ್ಕೋಸ್ಕರ ಪ್ಲ್ಯಾನ್ ಮಾಡಿದ್ದು. ಸೊ ಬಟ್ಟೆ ಸ್ಟೋರ್ ಮಾಡೋದಕ್ಕೆ ಈ ಜಾಗ ಇದೆ. ಹಾಗೆ ಬಟ್ಟೆ ಸ್ಟೋರ್ ಮಾಡೋದಕ್ಕೋಸ್ಕರ ಕಬೋರ್ಡ್ ಹುಡುಕ್ತಾ ಇದೆ. ಬಟ್ ಆದರೆ ಇದು ಸ್ವಲ್ಪ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿತ್ತು. ಏನಕ್ಕೆ ಅಂದರೆ ನಂದು ಒಂದಷ್ಟು ಐಟಮ್ಸ್, ಇವಾಗ ಗ್ಯಾಜೆಟ್ಸ್ ಆಗಿರಲಿ, ಇಲ್ಲ ಕಾಸ್ಮೆಟಿಕ್ಸ್ ಆಗಿರಲಿ, ಇಲ್ಲ ಅಂದರೆ ನನ್ನ ಪ್ರಾಡಕ್ಟ್ಸ್ ಆಗಿರಲಿ. ಪ್ರಾಡಕ್ಟ್ಸ್ ಇನ್ ದ ಸೆನ್ಸ್ ನಾನು ಡಯಟ್ ಮಾಡ್ತಾ ಇದ್ದೀನಿ. ಡಯಟ್ ಮಾಡ್ತಿಲ್ಲ, ಸ್ವಲ್ಪ ಪ್ರೋಟೀನ್ ಶೇಕ್ ತಗೊಳ್ಳೋದಾಗಿರಲಿ, ಇದೆಲ್ಲ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಇವಾಗ ನೆಕ್ಸ್ಟ್ ಜಿಮ್ಗೆ ಹೋಗಬೇಕು, ಕಾರ್ ಡ್ರೈವಿಂಗ್ ಹೋಗಬೇಕು, ಇದೆಲ್ಲ ಕಲಿಬೇಕು. ಸೊ ಆ ಕಾರಣಕ್ಕೆ ಇವಾಗ ಇದು ಪ್ರೋಟೀನ್ ಶೇಕ್ ಆಗಿರಲಿ. ಆ್ಯಂಡ್ ಈ ಕಡೆ ಹೋಗೋದು ಬೇಡ, ಇಲ್ಲಿ ನನ್ನ ಗ್ಯಾಜೆಟ್ಸ್ ಐತೆ. ಇದು ಕಾಸ್ಮೆಟಿಕ್ಸ್ ಮತ್ತು ನನ್ನ ಸ್ಟಫ್, ಚಿಕ್ಕ ಸ್ಟಫು. ಇಲ್ಲಿ ಇದು ಇಲ್ಲಿ ಟಿಶ್ಯೂ ಆ್ಯಂಡ್ ಇದೆಲ್ಲ ಚೆನ್ನಾಗಿದೆ ಇಟ್ಕೊಳ್ಳೋಕ್ಕೆ, ಏನಿದ್ರು. ಆ್ಯಂಡ್ ನಾನು ಜ್ಯೂಸ್ ತುಂಬ ಚೆನ್ನಾಗಿ ಮಾಡ್ತೀನಿ. ನನ್ನ ಫ್ರೆಂಡ್ಸ್ ಇನ್ನೂ ಕುಡ್ದಿಲ್ಲ ಅನಿಸುತ್ತೆ. ಆ ಜ್ಯೂಸ್ ಮಾಡೋಕ್ಕೋಸ್ಕರ ಒಂದು ಮಿಕ್ಸಿ ಇದೆ, ಜ್ಯೂಸ್ ಮಾಡ್ಕೊಳ್ಳೋದು ಇಲ್ಲಿ. ಸೊ ಅದು ನಿಜವಾಗ್ಲೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನಿಮ್ಗೆ ಗೊತ್ತಿರುತ್ತೆ, ತರಕಾರಿ ಕಟ್ ಮಾಡೋಕ್ಕೆ, ಲೈಕ್ ಮ್ಯಾಗಿಗೆ ಸ್ವಲ್ಪ ಫಾಸ್ಟಾಗಿ ಮಾಡ್ಕೋಬೇಕಂದ್ರೆ ಅದನ್ನು ಮಾಡ್ಕೋಬೇಕು. ಇಲ್ಲಿರೋದ್ರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಒಂದು ವಿಷಯ ಅಂದರೆ ಈ ಕಬೋರ್ಡು ಸಖತ್ತಾಗಿದೆ. ಏನಕ್ಕೆ ಅಂದರೆ ಬಾಗಿಲು, ಕಬೋರ್ಡು ಎರಡು ಒಂದೇ ಕಲರು. ಆ್ಯಂಡ್ ನನ್ನ ಸ್ಕ್ರೀನ್ ಅದೊಂದು ಅರೌಂಡ್ 5,000 ಆಯಿತಾ, 5,000 ಆಯಿತು. ಸ್ಕ್ರೀನ್ ಎರಡು ಸೇರಿ ಅರೌಂಡ್ 5,000 ಐತೆ. ಯಾಕಂದರೆ ಇದೊಂದು 10 ಅಡಿ ಐತೆ, 10 ಅಡಿ ಸ್ಕ್ರೀನ್ ಮಾಡಿಸಿರೋದು. ಸೊ ಇದೆಲ್ಲ ಸೇರಿ, ಅದೆಲ್ಲ ಸ್ಪಿಟ್ಟಿಂಗ್ ಎಲ್ಲ ಸೇರಿ ಇದಂದರೆ 5.56K ಆಯಿತು ಸಮಥಿಂಗ್ ಎಲ್ಲ ಸೇರಿ. ಫ್ರಿಜ್ ಒಂದು 12K ಆಯಿತು. ಅಮೆಝಾನಲ್ಲೇ ಸಿಗುತ್ತೆ, ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ 12K ಅರೌಂಡಲ್ಲಿ ಸಿಗುತ್ತೆ. ಆ್ಯಂಡ್ ಇದೆಲ್ಲ ನನ್ನ ಐಟಮ್ಸು. ಆ್ಯಂಡ್ ಇದೆಲ್ಲ ಸೇರಿ ಈ ಮ್ಯಾಟ್ ಆಗಿರಲಿ, ಈ ಮ್ಯಾಟ್ ಎಲ್ಲ ಕಮ್ಮಿಗೆ ಸಿಗ್ತದೆ. ಆ್ಯಕ್ಚುಲಿ ಒಂದು 4,000 ಸಿಕ್ತು ಈ ಮ್ಯಾಟ್. ಬಿಕಾಸ್ ಇದು ನಾನು ಒಂದು ಹೋಟೆಲಲ್ಲಿ ನೋಡಿದ್ದೆ, ಈ ಥರ ಒಂಥರ ಮಜಾ ಇರುತ್ತೆ ನಿಂತ್ಕೊಳ್ಳೋದಾಗಿರಲಿ, ಕೂತ್ಕೊಳ್ಳೋದಾಗಿರಲಿ. ನಾನು ಸೋಫಾ ಮೇಲೆ ಆಲ್ಮೋಸ್ಟ್ ಕೂತ್ಕೊಂಡು ತಿನ್ನಕ್ಕೆ ಮನಸ್ಸು ಬರೋಲ್ಲ. ಏನಕ್ಕೆ ಅಂದರೆ ಅಲ್ಲಿ ಸ್ವಲ್ಪ ಏನಾದರೂ ಒಂಚೂರು ಚೆರಿಯೋರು ಕೂಡ ಸೋಫಾ ಬೇಗ ಕೆಳಗೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಮ್ಯಾಟಲ್ಲಿ ಇಟ್ಕೊಂಡು ಕೆಳಗಡೆ. ಇದು ಯಾವುದು ಗ್ರಾನೈಟ್ ಅನಿಸುತ್ತೆ, ಹೆವಿ ಕೋಲ್ಡು. ಫಸ್ಟು ಚಪ್ಪಲಿ ತಗೋಬೇಕು, ನಡೆಯೋಕ್ಕಾಗಲ್ಲ. ಅದು ಈ ಜಾಗದಲ್ಲಿ ಇನ್ನೂ ಕೋಲ್ಡ್ ಆಗೋಗುತ್ತೆ, ಹೆವಿ ಕೋಲ್ಡ್ ಆಗೋಗುತ್ತೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ಬೆಡ್ 26,000 ಅರೌಂಡ್ ಆಯಿತು ಬೆಡ್. ಯೂರೋಫ್ಲೆಕ್ಸ್ ಅನಿಸುತ್ತೆ, ಸಖತ್ತಾಗಿದೆ. ಆ್ಯಂಡ್ ಈ ಸ್ಪ್ರೆಡ್ ಎಲ್ಲ ಎಲ್ಲ ಸೇರಿ ಅಷ್ಟಾಯಿತು ಅರೌಂಡು. ನಿಮ್ಮದೇ ಮಲ್ಕೋಬೇಕು, ಸಖತ್ತಾಗಿರುತ್ತೆ, ನಿಜವಾಗ್ಲೂ ಸೈಕಾಗಿರುತ್ತೆ ಮಲ್ಕೊಳ್ಳೋದು. ಆ್ಯಂಡ್ ಏನಾದರೂ ಮಿಸ್ ಮಾಡಿದ್ರೆ ವಾಶ್ರೂಮ್ ಎಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಅಷ್ಟೇ. ನಾನು ವಾಶ್ರೂಮ್ ಅನ್ನೋ ಥರ ಇಲ್ಲ, ಬಟ್ ಅದು ವಾಶ್ರೂಮ್ ಚಿಕ್ಕದಾಗಿ ಚೆನ್ನಾಗೈತೆ ಅಷ್ಟೇ. ಸೊ ಇನ್ನೇನಿದೆ ಡಿಸೈನ್ಸ್, ಫೋಟೋ ಫ್ರೇಮ್ಸ್ ಆಗಲಿ, ಅದು ನಿಮ್ಮ ಆನ್ಲೈನಲ್ಲೇ ಸಿಗುತ್ತೆ. ಆಲ್ಮೋಸ್ಟ್ ಆನ್ಲೈನಲ್ಲಿ ನೋಡಿದ್ರೆ ಸಿಗುತ್ತೆ. ಇದು ಬಟ್ ನಿಮ್ಗೆ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ನಮ್ಗೆ ಗೊತ್ತಾಗುತ್ತೆ ಆರ್ಡ್ರ್ ಮಾಡಿದ್ದಕ್ಕೆ ಅದು ಹೇಗಿದೆ ಅನ್ನೋದು. ಸೊ ಇದನ್ನು ಮಳೆ ಹೊಡೆದ್ರೆ ಚೆನ್ನಾಗಿ ಕಾಣಿಸಲ್ಲ ಅನ್ನೋದು ಕಾರಣ, ಹೆಂಗಿದ್ರು ಅದು ಹೋಲ್ ಆಗಿ ಅದು ಟ್ರಾನ್ಸ್ಪರೆಂಟ್ ಇರೋ ಕಾರಣಕ್ಕೋಸ್ಕರ ಬೇಡ ಅಂತ ಈಗ ಸ್ಟಿಕ್ ಮಾಡಿ ಇದು ಕಾಣಿಸಿದ್ದೀನಿ, ಜಸ್ಟ್ ಲುಕ್ಕಿಯಾಗಿ ಕಾಣಿಸೋಕ್ಕೆ. ಆ್ಯಂಡ್ ಇದು ಬೋರ್ಡ್ ಇದು ಕೂಡ ಸ್ಟಿಕ್ ಮಾಡಿ ಅದು ನಿಲ್ಸಿದ್ದೀನಿ. ಬಿಕಾಸ್ ಬ್ಯಾಕ್ಗ್ರೌಂಡಲ್ಲಿ ನನಗೆ ವೀಡಿಯೋ ಮಾಡಬೇಕಾದ್ರೆ ತುಂಬ ಓವರ್ ಆಗಿ ಇರೋದು ಬೇಡ, ತುಂಬ ಕಡಿಮೆನೂ ಇರೋದು ಬೇಡ, ಲೈಟಾಗಿ ಮೀಡಿಯಮ್ ಆಗಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದು ಬ್ಯಾಕ್ಗ್ರೌಂಡಲ್ಲಿದೆ. ಮಿಕ್ಕಿದೆಲ್ಲ ಲೈಟ್ಸ್ ಒಂದೇ ನನಗೆ ಕಡಿಮೆ ಕಾಣಿಸೋದು, ಯಾಕಂದರೆ ಲೈಟ್ಸ್ ಇವಾಗ ವೀಡಿಯೋದಲ್ಲಿ ಹೇಗೆ ಬರ್ತಿದೆ ಅದೇ ಪ್ರಾಪರ್ ಲೈಟಿಂಗು. ನೆಕ್ಸ್ಟ್ ಏನಾದರೂ ವೀಡಿಯೋ ನಾನು ಇಲ್ಲಿ ಶೂಟ್ ಮಾಡ್ತೀನಿ ಅದರಲ್ಲಿ ಸಮ್ ಲೈಟ್ ಇರುತ್ತೆ, ದೊಡ್ಡ ಲೈಟ್ ಇರುತ್ತೆ, ಅದರಿಂದ ಶೂಟ್ ಮಾಡ್ಕೊಳ್ಳೋದು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮ್ಯಾಟ್ಗಳೇ ತುಂಬ ಇದೆ, ಇಲ್ಲೊಂದು ಮ್ಯಾಟ್, ಹೊರಗಡೆ ಒಂದು ಮ್ಯಾಟ್. ಕಂಪ್ಲೀಟ್ಲಿ ಒಂದು ಮನೆ ಹೇಗಿರಬೇಕು ಹಾಗೆ ಮಾಡ್ಕೊಂಡಾಯ್ತು. ಓವರಾಲ್ ಇದು ಖರ್ಚಾಗಿರೋದು 1,30,30,000 ಹತ್ತತ್ರ, ರೈಟ್.
ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್, ಇದೆಲ್ಲ ಗಿಫ್ಟ್ ನನಗೆ, ಲವಬಲ್ ಗಿಫ್ಟ್ ಇದೆಲ್ಲ. ದಟ್ಸ್ ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಆ್ಯಂಡ್ ಇದು ಒಂಥರ ಡ್ರೀಮ್ ಕಮ್ಸ್ ಟ್ರೂ ಅಂತಾರಲ್ಲ, ಹೈ ಶಟಪ್. ಇದು ಒಂಥರ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಅದೇ ರೀತಿ ನನಗೊಂದು ಆಸೆ ಇತ್ತು. ಬಟ್ ಫೈನಲಿ ಒಂದು ಸ್ಟುಡಿಯೋ ಅದು ಫೈನಲಿ ಹಾಕಿದ್ದೀನಿ ಅನ್ನೋ ಒಂದು ಖುಷಿ. ಸೊ ತುಂಬ ಜನ ಕೇಳ್ತಾ ಇದ್ರಿ. ಆ್ಯಂಡ್ ನಾನು ಹೊರಗಡೆ ಬಂದಿದ್ದೀನಿ, ನನ್ನ ಪರ್ಸ್ನಲಿ ನನ್ನ ಲೈಫ್ ಒಂದಿತ್ತು, ಅದನ್ನು ಬಿಟ್ಟು ಇವಾಗ ಹೊರಗಡೆ ಬಂದು ನನ್ನ ಪರ್ಸ್ನಲ್ ಮತ್ತು ನನ್ನ ಪ್ರೊಫೆಷನಲ್ ಲೈಫ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಈ ವರ್ಷ 2026 ತುಂಬ ಚೆನ್ನಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡೋದು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಲವ್ ಯು ಆಲ್.